ನಮಸ್ತೆ, ನಮಸ್ಕಾರ. ಹಿಸ್ಟ್ರಿ ವಿತ್ ಕಾರ್ತಿಕ್ ತರಗತಿಗೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ತರಗತಿ ಇತಿಹಾಸದ ವರ್ಗೀಕರಣ. ತುಂಬಾ ಇಂಪಾರ್ಟೆಂಟ್ ಇದು. ನಿಮ್ಗೆ ಮುಂದೆ ಇತಿಹಾಸದ ದೊಡ್ಡ ದೊಡ್ಡ ಕ್ಲಾಸ್ಗಳು ಏನು ಅಪ್ಲೋಡ್ ಆಗ್ತಾ ಹೋಗುತ್ತೆ, ಅದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ಮೊದಲು ಇತಿಹಾಸ ಹೆಂಗ್ ಡಿವೈಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಜ್ಞಾನ, ಅರಿವು ಇರಲೇಬೇಕಾಗುತ್ತೆ. ಆಯ್ತಾ? ಇತಿಹಾಸದ ವರ್ಗೀಕರಣ ನೋಡಿ, ಇತಿಹಾಸವನ್ನ ಹೇಗೆ ಡಿವೈಡ್ ಮಾಡ್ತೀವಿ ಅನ್ನುವಂತಕ್ಕಂಥದ್ದು. ಇತಿಹಾಸವನ್ನ ಎರಡು ಪ್ರಕಾರಗಳಲ್ಲಿ, ಎರಡು ಆಯಾಮಗಳಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಸರಿಯಾಗಿ ತಿಳ್ಕೊಳ್ಳಿ. ಲಿಪಿಯ ಅನುಗುಣವಾಗಿ, ಇನ್ನೊಂದು ಭಾರತದ ಇತಿಹಾಸವನ್ನ ಕಾಲಕ್ಕನುಗುಣವಾಗಿ ನಾವು ಡಿವೈಡ್ ಮಾಡ್ತೀವಿ. ಲಿಪಿಯ ಅನುಗುಣವಾಗಿ ನಾವು ಹೆಂಗೆ ಡಿವೈಡ್ ಮಾಡ್ತೀವಿ ನೋಡಿ. ಇತಿಹಾಸದ ವರ್ಗೀಕರಣ ಲಿಪಿಯ ಅನುಗುಣವಾಗಿ, ಕಾಲಕ್ಕನುಗುಣವಾಗಿ ಭಾರತದ ಇತಿಹಾಸವನ್ನ 3 ಭಾಗಗಳಲ್ಲಿ ವಿಂಗಡಿಸಲಾಗುತ್ತೆ. ಎಷ್ಟು ಭಾಗಗಳಲ್ಲಿ? 3 ಭಾಗಗಳಲ್ಲಿ. ಒಂದು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಯುಗೀಯ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ಲಾ? ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಇನ್ನು ಲಿಪಿಗೆ ಅನುಗುಣವಾಗಿ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಇದನ್ನೇನಂತ ಕರೀತಾರೆ? ಪ್ರಾಗೈತಿಹಾಸಿಕ ಕಾಲ ಅಂದ್ರೇನು? ಪ್ರೀ ಹಿಸ್ಟಾರಿಕಲ್ ಪೀರಿಯಡ್. ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೇನು? ಪ್ರೋಟೋ ಹಿಸ್ಟಾರಿಕಲ್ ಪೀರಿಯಡ್. ಇತಿಹಾಸ ಕಾಲ ಅಂದ್ರೆ ಹಿಸ್ಟಾರಿಕಲ್ ಪೀರಿಯಡ್. ಆಯ್ತಾ? ಈಗ ನಾವು ಮೊದಲಿಗೆ ಲಿಪಿಗೆ ಅನುಗುಣವಾಗಿ ಈ 3 ಏನ್ ಕೆಟಗರಿ ಇದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಪ್ರಾಗೈತಿಹಾಸಿಕ ಕಾಲ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಓಕೆ, ಸ್ಕ್ರೀನ್ ಶಾಟ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಪ್ರಾಗೈತಿಹಾಸಿಕ ಕಾಲ ಮೊದಲನೇದು. ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನು? ಪ್ರಾರಂಭದಿಂದ, ಅಂದ್ರೆ ನಮ್ಗೆ ಎಲ್ಲಿ ಗೊತ್ತಿದೆಯೋ, ಪ್ರಾರಂಭದಿಂದ ಒಂದು ಸಿಂಧು ನಾಗರಿಕತೆ ಕಾಲ, ಈ ಶಿಲಾಯುಗ ಸಂಸ್ಕೃತಿವರೆಗೂ ಆ ಒಂದು ಟೈಮ್ ಪೀರಿಯಡ್ ಅನ್ನ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಯಾಕೆ ಅಂದ್ರೆ ಅಕ್ಷರದ ಪರಿಚಯವೇ ಇಲ್ಲದ ಕಾಲ ಅದು. ಅಲ್ಲೇ ಸಾಹಿತ್ಯಿಕ ಮೂಲಾಧಾರಗಳು ಸಿಕ್ಕಿಲ್ಲ, ಅವ್ರಿಗೆ ಬರವಣಿಗೆ ಬಗ್ಗೆ ಗೊತ್ತಿರ್ಲಿಲ್ಲ, ಅವ್ರಿಗೆ ಲಿಪಿಯ ಬಗ್ಗೆ ಗೊತ್ತಿರ್ಲಿಲ್ಲ, ಇತಿಹಾಸದ ಸಾಹಿತ್ಯಿಕ ಮೂಲಾಧಾರಗಳು ಹೆಲ್ಪ್ ಮಾಡಲ್ಲ. ಸಾಹಿತ್ಯಿಕ ಮೂಲಾಧಾರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ನಾನು. ತರಗತಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸಾಹಿತ್ಯಿಕ ಮೂಲಾಧಾರ ಲಿಖಿತ ಬರವಣಿಗೆಗಳು ಏನೂ ಸಿಗದ ಕಾಲಮಾನ, ಬರವಣಿಗೆ ಸಿಗದ ಕಾಲಮಾನ, ಏನೂ ಲಿಟ್ರೇಚರ್ ಇಲ್ಲದ ಕಾಲಮಾನಕ್ಕೆ ಇತಿಹಾಸ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಇನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೆ ಏನು? ಬೆಸ್ಟ್ ಎಕ್ಸಾಂಪಲ್ ಸಿಂಧು ಬಯಲಿನ ನಾಗರಿಕತೆ. ಅಲ್ಲಿ ಬರವಣಿಗೆ ಇದೆ, ಲಿಪಿ ಇದೆ, ಆದ್ರೆ ಆ ಲಿಪಿಯನ್ನ ಇವತ್ತಿನ ಕಾಲಕ್ಕೆ ನಮ್ಗಳಿಗೆ ಅದನ್ನ ಡಿಕೋಡ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅನ್ನುವಂತ ಜ್ಞಾನ ನಮ್ಗಿಲ್ಲ. ಅರ್ಥ ಆಯ್ತಾ? ಲಿಪಿ ಇದೆ, ಆದ್ರೆ ಆ ಲಿಪಿಯನ್ನ ಓದಕ್ಕಾಗದೇ ಇರುವಂತಹ ಕಾಲವನ್ನ ಏನಂತ ಕರೀತಾರೆ? ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟಾರಿಕಲ್ ಪೀರಿಯಡ್ ಅಂತ ಕರೀತಾರೆ. ಆಯ್ತಾ? ಇನ್ನು ಇತಿಹಾಸ ಕಾಲ, ಇವಾಗೇನ್ ನಾವು ಓದ್ತಾ ಇದೀವಲ್ಲ, ಅಲ್ಲಿ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಅಕ್ಷರಗಳನ್ನ ಇಂದು ಓದಲಾಗುವುದೋ ಆ ಕಾಲವನ್ನ ಇತಿಹಾಸ ಕಾಲ ಅಂತ ಕರಿತೀವಿ. ಅಂದ್ರೆ ಇವತ್ತಿನವರೆಗೂ, ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಿಂದ ಈಗಿನವರೆಗೂ ಕೂಡ ಇದು ಇತಿಹಾಸ ಕಾಲನೇ. ಯಾಕಂದ್ರೆ ನಮಗೆ ಸಿಂಧು ಬಯಲು ನಾಗರಿಕತೆ ಆದ ನಂತರದ ಕಾಲಮಾನದಿಂದ ಈಗಿನವರೆಗೂ ನಾವು ಆ ಇತಿಹಾಸವನ್ನ ಓದಬಹುದು. ಹಿಸ್ಟೋರಿಯನ್ಸು, ಆರ್ಕಿಯಾಲಜಿಸ್ಟು ಅದನ್ನ ಡಿಕೋಡ್ ಮಾಡಿದ್ದಾರೆ, ಅದನ್ನ ಓದುವಂತ ಸಾಧ್ಯತೆ ಇದೆ. ಏನ್ ಬರ್ದಿದ್ದಾರೆ ಅಂತ ಓದ್ತೀವಿ ನಾವು. ಪಾಲಿ ಭಾಷೆಯಲ್ಲಿ ಇರ್ಬೋದು, ಪ್ರಾಕೃತ ಭಾಷೆಯಲ್ಲಿ ಇರ್ಬೋದು, ಅದನ್ನ ನಾವು ಓದ್ತೀವಿ. ಸರಿನಾ? ಇದು ಲಿಪಿಗೆ ಅನುಗುಣವಾಗಿ ಇತಿಹಾಸವನ್ನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿರುವಂತಕ್ಕಂಥದ್ದು. ಇನ್ನು ಕಾಲಕ್ಕನುಗುಣವಾಗಿ ಭಾರತದ ಇತಿಹಾಸವನ್ನ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಯುಗೀಯ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಆರಂಭದಿಂದ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದವರೆಗೂ ಈ ಟೈಮ್ ಪೀರಿಯಡ್ ನ ಪ್ರಾಚೀನ ಭಾರತದ ಇತಿಹಾಸ ಅಂತ ಕರಿತೀವಿ. ಅದ್ರಲ್ಲಿ ನಾವು ಏನೇನು ಓದ್ತೀವಿ? ಶಾತವಾಹನರು, ಮೌರ್ಯರು, ಸಿಂಧು ನಾಗರಿಕತೆ ನೋಡ್ತೀವಿ, ಶಿಲಾಯುಗ ಸಂಸ್ಕೃತಿಯನ್ನ ನೋಡ್ತೀವಿ, ಮಹಾಜನಪದಗಳ ಬಗ್ಗೆ ನಾವು ಓದ್ತೀವಿ. ಒಂದು ಕ್ರೊನಾಲಜಿಯಲ್ಲಿ ನಾವು ಓದ್ತಾ ಹೋಗ್ತೀವಿ ಈ ಟೈಮ್ ಪೀರಿಯಡ್ ಅನ್ನ, ಅಲ್ವಾ? ನಂದರನ್ನ ನೋಡ್ತೀವಿ. ಈ ಟೈಮ್ ಪೀರಿಯಡ್ ಇದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ಓದುವಂತಹ ಸಬ್ಜೆಕ್ಟ್ಗಳು. ಇನ್ನು ಮಧ್ಯಯುಗ ಇತಿಹಾಸವನ್ನ ಮತ್ತೆ 2 ಡಿವೈಡ್ ಆಗಿ ಮಾಡ್ತಾರೆ. ಒಂದು ಆರಂಭಿಕ ಮಧ್ಯಯುಗೀಯ, ಅಂದ್ರೆ 6ನೇ ಶತಮಾನದಿಂದ 13ನೇ ಶತಮಾನದವರೆಗೂ. ಅಲ್ಲಿ ನಾವೇನ್ ನೋಡ್ತೀವಿ? ಚೋಳರನ್ನ ನೋಡ್ತೀವಿ, ಚಾಲುಕ್ಯರ ಬಗ್ಗೆ ನಾವು ಓದ್ತೀವಿ, ಪಲ್ಲವರ ಬಗ್ಗೆ ನಾವು ಓದ್ತೀವಿ, ರಾಷ್ಟ್ರಕೂಟರ ಬಗ್ಗೆ ನಾವು ಅಲ್ಲಿ ಓದ್ತೀವಿ. ಇನ್ನು ಮಧ್ಯಯುಗೀಯ ಟೈಮ್ ಪೀರಿಯಡ್, ಮೂಲ ಮಧ್ಯಯುಗೀಯ ಅವಧಿ 13ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಈ ಟೈಮ್ ಪೀರಿಯಡ್ ಏನಿದೆಯಲ್ಲ, ಇದರಲ್ಲಿ ನಾವು ಮಧ್ಯಯುಗೀಯ ಇತಿಹಾಸವನ್ನ ಓದ್ತೀವಿ. ಅದ್ರಲ್ಲಿ ನಾವು ಮರಾಠರನ್ನ ಓದ್ತೀವಿ, ಮೊಘಲರು ಓದ್ತೀವಿ, ಬಹಮನಿ ಸುಲ್ತಾನರು. ನಮ್ಮ ಕರ್ನಾಟಕದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಓದೋದು ಇದೇ ಟೈಮ್ ಪೀರಿಯಡ್ ಅಲ್ಲಿ, ಮಧ್ಯಯುಗೀಯ ಇತಿಹಾಸದಲ್ಲಿ. ಇನ್ನು ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವೇನ್ ಓದ್ತೀವಿ? ಮಧ್ಯಯುಗೀಯ ಇತಿಹಾಸದಲ್ಲಿ ಇವರು ಬರ್ತಾರೆ, ಪೋರ್ಚುಗೀಸರು, ಬ್ರಿಟಿಷರು ಅದೇ ಟೈಮಲ್ಲಿ ಬರೋದವರು. ಆಯ್ತಾ? ಆಧುನಿಕ ಭಾರತದ ಇತಿಹಾಸ ಕೆಲವೊಂದ್ ಕಡೆ 1498ರಿಂದ ಶುರುವಾಗುತ್ತೆ. ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ. ಇತಿಹಾಸ ಹೆಂಗ್ ಗೊತ್ತಾ? ಕೆಲವೊಬ್ಬ ಇತಿಹಾಸಕಾರರ ಪ್ರಕಾರ ಯಾವಾಗ ಯುರೋಪಿಯನ್ನರು ಭಾರತಕ್ಕೆ ಬಂದ್ರು ಅಲ್ಲಿಂದ ಆಧುನಿಕ ಯುಗ ಶುರು ಅಂತ. ಬಟ್ ಆದ್ರೆ ಆಧುನಿಕ ಭಾರತದ ಇತಿಹಾಸ ಶುರುವಾಗೋದು, ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವು 18ನೇ ಶತಮಾನದಿಂದ ಈಗಿನವರೆಗೂ ನಾವು ಈ ಟೈಮ್ ಪೀರಿಯಡ್ ಅನ್ನ ಆಧುನಿಕ ಭಾರತದ ಇತಿಹಾಸ ಅಂತ ಕರಿತೀವಿ. ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವು ಸ್ವತಂತ್ರ, ನಮ್ಗೆ ಈ ಬ್ರಿಟಿಷರು ಆಳಿದ್ರು,
ಅವ್ರ ಏನೋ ವ್ಯಾಪಾರಕ್ಕಂತ ಬಂದ್ರು, ಆ ಟೈಮ್ ಪೀರಿಯಡ್. ಅದಾದ್ಮೇಲೆ ಅವ್ರು ನಮ್ಮ ಮೇಲೆ ಆಳ್ವಿಕೆ ಮಾಡುವಂತ ಕಾಲ, ಸ್ವತಂತ್ರ ಹೋರಾಟದ ಕಾಲ, ಕ್ರಾಂತಿಕಾರಿಗಳು, ಈ ಎಲ್ಲ ಟೈಮ್ ಪೀರಿಯಡ್. ಅದಾದ್ಮೇಲೆ ಸ್ವತಂತ್ರ ಭಾರತದ ನಂತರದ ಟೈಮ್ ಪೀರಿಯಡ್ ಏನಿದೆಯಲ್ಲ, ಅದೆಲ್ಲ ನಾವು ಆಧುನಿಕ ಭಾರತದ ಇತಿಹಾಸದಲ್ಲಿ ಓದ್ತೀವಿ. ಇದು ನಮ್ಗೆ ಓದಕ್ಕೆ ತುಂಬಾ ಹೆಲ್ಪ್ ಆಗ್ಲಿ, ಅಥವಾ ನಮ್ಗೆ ಒಂದು ಕ್ರೊನಾಲಜಿಕಲ್ ವೇಲಿ ಓದಕ್ಕೆ ಹೆಲ್ಪ್ ಆಗುತ್ತೆ ಈ ಪಾರ್ಟ್ಗಳು. ಅರ್ಥ ಆಯ್ತಾ? ಲಿಪಿಗನುಗುಣವಾಗಿ 3, ಭಾರತದ ಇತಿಹಾಸವನ್ನ ಕಾಲಕ್ಕೆ ಅನುಗುಣವಾಗಿ 3 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಇದಿಷ್ಟು ಈ ತರಗತಿಯ ವಿಷಯ. ಆಯ್ತಾ? ಇವತ್ತಿನ ಕೋಟ್ ಏನು? ನಿಮ್ಮನ್ನ ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗತ್ತೆ. ನಿಮ್ಮನ್ನ ನೀವು ಫಸ್ಟ್ ನಂಬಿ, ನೀವು ಫಸ್ಟ್ ಗೆಲ್ರಿ, ಇಡೀ ಜಗತ್ತು ನಿಮ್ಗೆ ವಿಧೇಯಕರಾಗಿರುತ್ತೆ. ತುಂಬಾ ಖುಷಿ ಪಡ್ತಾರೆ ಎಲ್ರು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮ ಪರಿಶ್ರಮ ನಿರಂತರವಾಗಿ ಹೀಗೆ ಇರಲಿ. ತರಗತಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತರಗತಿಯನ್ನ ಶೇರ್ ಮಾಡಿ. ಇತಿಹಾಸ ಪ್ರೇಮಿಗಳಿಗೆ, ನಿಮ್ಮ ಆತ್ಮೀಯರಿಗೂ ನನ್ನ ಇತಿಹಾಸದ ಈ ಜರ್ನಿಯಲ್ಲಿ ಸಾಥ್ ಕೊಡಿ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ. ಖುಷಿಯಾಗಿರಿ, ನಿಮ್ಮ ಕನಸೆಲ್ಲ ನನಸಾಗ್ಲಿ. ಫ್ಯೂಚರ್ ಆಫೀಸರ್ಸ್, ನಿಮ್ ಪಾಠ ಮಾಡೋದು ಅಂದ್ರೆ ನನ್ಗೆ ತುಂಬಾನೇ ಹೆಮ್ಮೆ. ನಿಮ್ಮ ಕನಸು ನನಸಾಗ್ಲಿ, ನಿಮ್ಮ ಜ್ಞಾನದ ಪರ್ವತ ಎತ್ತರವಾಗ್ಲಿ, ಇನ್ನೂ ಎತ್ತರವಾಗ್ಲಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿರಿ. ಜೈ ಹಿಂದ್.